ಅದರಿಂದ ಅವ್ರು ಕೊಟ್ಟಿದ್ದಾರೆ ತಗೊಂಡಿದ್ದೀವಿ ಅಷ್ಟೇ. ಎಲ್ಲ ಅಪೋಸಿಷನ್ ಎಲ್ಲ ಬಾಯ್ಕಾಟ್ ಮಾಡಿ ರಾಜ್ಯಪಾಲರು ಕೂಡ ಭೇಟಿ ಮಾಡಿದ್ದಾರೆ. ಏನಿದು ಒಂಥರ ಮೊನ್ನೆ ಅಸೆಂಬ್ಲಿನೂ ಕೂಡ ಬಾಯ್ಕಾಟ್ ಮಾಡಿ ಅಪೋಸಿಷನ್ ರಾಜ್ಯಪಾಲರನ್ನು ಕೂಡ ಭೇಟಿ ಅದು ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಇಬ್ರು, ಒಬ್ರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು, ಇನ್ನೊಬ್ರು ಆಬ್ಸೆಂಟ್ ಆಗ್ಬೋದು. ಅದನ್ನ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕೆಂತಂದ್ರೆ ಅವ್ರಿಗೆ ಎಲ್ಲ MLA-ಗಳನ್ನು ಕೂಡ ಇಂಟ್ಯಾಕ್ಟ್ ಆಗಿ ಇಟ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅಲಯನ್ಸ್ ಒಪ್ಲಿಲ್ಲ ಜನ, ಅಲಯನ್ಸ್ ಅವ್ರನ್ನ ಒಪ್ಲಿಲ್ಲ. ಆಮೇಲೆ ಜನ ಅವರ ಅಲಯನ್ಸ್ ಮಾಡ್ಕೊಂಡಿದಾರಲ್ಲ ಈಗ ಅನ್ಎಥಿಕಲ್ ಆಗಿ, ಅದನ್ನು ಒಪ್ಪಲ್ಲ. ಇಲ್ಲಿವರೆಗೆ ಏನ್ ಹೇಳ್ತಾ ಇದ್ರು JDS-ನವರು, ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಲ್ವಾ? ಈಗ ಯಾಕೆ ಹೋಗಿದ್ರು ಸರ್? ಸರ್ಕಾರಿ ಕಾರ್ಯಕ್ರಮನ ರಾಜಕೀಯವಾಗಿ ಬಳಸ್ಕೊತಾವ್ರ ಸರ್. ಹಿಂದೆ ನಮ್ ಸರ್ಕಾರ ಮಾಡಿದ ಕಾಮಗಾರಿಗಳು ಇವ್ರು ಮುಖ್ಯಮಂತ್ರಿಗಳು ಈಗ ಉದ್ಘಾಟನೆ ಮಾಡ್ತಾವ್ರೆ. JDS ನಾಯಕರ ಆರೋಪ. ನಾವು ಮಾಡಿದ ಕಾರ್ಯಕ್ರಮಗಳಲ್ಲಿ ಇವರು ಉದ್ಘಾಟನೆ ಮಾಡಿದ್ವಿ. ನಾವು ಮಾಡಿದ ಕಾರ್ಯಕ್ರಮಗಳನ್ನ JDS-ನವರು BJP-ಅವರು ಉದ್ಘಾಟನೆ ಮಾಡಿದ್ರು. ಸರ್ಕಾರ ಅಂತಂದ್ರೆ ಒಂದು ಕಂಟಿನ್ಯೂಯಸ್ ಇದು, ಅದು ಎಸ್ಟಾಬ್ಲಿಷ್ಮೆಂಟ್. ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅವೆಲ್ಲನೂ ಕೂಡ ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಈಗ ನಾವು ಯಾವ ಕಾರ್ಯಕ್ರಮ ಅವ್ರು ಮಾಡಿರೋ ನಾವು ಮಾಡ್ತಾ ಇರೋದು ಯಾವ್ದು? ಎಲ್ಲವೂ ಅಂದ್ರೆ ಸುಳ್ಳು ಹಾಗಾದ್ರೆ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿದ್ದು, ಅದು ಆಯ್ತಪ್ಪ. ಈಗ ನಮ್ಮ ಕಾಲದಲ್ಲಿ ಪೂರ್ಣ ಆದ್ರೆ ಏನ್ ಮಾಡ್ಬೇಕು? ಅದನ್ನ ಅವ್ರನ್ನೇ ಕರೆದು ಉದ್ಘಾಟನೆ ಮಾಡಿಸ್ಬೇಕಾ? ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್. BJP ಕಾಲದಲ್ಲಿ ಕೆಲಸ ಶುರುವಾಗಿತ್ತು ಅಂತ ಇಟ್ಕೊಳ್ಳೋಣ, ನಮ್ಮ ಕಾಲದಲ್ಲಿ ಕಂಪ್ಲೀಟ್ ಆಗುತ್ತೆ. ಆಗ BJP-ಯವ್ರನ್ನ ಕರೆದು ಮಾಡಿಸ್ಬೇಕಾ? ಯಾವುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಮಾತಾಡಿದ್ರು. ಕಳ್ಸಿಕೊಟ್ಟವ್ರೆ ನರೇಂದ್ರ ಮೋದಿ ಅವರು ನನಗೆ. ಪಾರ್ಲಿಮೆಂಟ್ ನಲ್ಲಿ ರಾಜಕೀಯ ಭಾಷಣ ಮಾಡಿದ್ರಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸಮಾವೇಶದಲ್ಲಿ JDS ಅಭ್ಯರ್ಥಿಯನ್ನ ಸೋಲಿಸಿ ಅಂತ ಅನೌನ್ಸ್ ಮಾಡಿದ್ರಿ ಬಾಣವರದಲ್ಲಿ. ಇದು ರಾಜಕೀಯವಾಗಿ ಫಲಾನುಭವಿ ಸಮಾವೇಶನ ರಾಜಕೀಕರಣ ಮಾಡ್ತಾ ಇದ್ದೀರಾ? ಹೌದಪ್ಪ, ಹೇಳಿರೋದು ನಿಜ. ಸೋಲ್ಸಿ, ಅವರು ನಿಮ್ ಪರ ಇಲ್ದಿರೋದ್ರ ಸೋಲ್ಸಿ ಅಂತಂದ್ರೆ ಏನ್ ತಪ್ಪೇನಿದೆ. ಯಾರು ರಾಜ್ಯ ಸರ್ಕಾರ ಕೊಟ್ಟಿಲ್ಲ, ರಾಜ್ಯ ಸರ್ಕಾರದಿಂದ ಬರ್ಬೇಕಾದ್ರೆ JDS-ನವ್ರು ಕೊಟ್ಟಾರ? ನಾನೇ ಕೊಡ್ಬೇಕಲ್ವಾ? JDS-ನವ್ರು ಕೊಟ್ಟಾರೇನ್ರಿ? ನಾವೇ ಕೊಡ್ಬೇಕು? ಕೊಡ್ತೀವ್ರಿ. ಅವ್ರು ಹೇಳ್ಬಿಟ್ಟ ತಕ್ಷಣ ಕೊಡಕ್ಕಾಗಲ್ಲ ನಾನು. ಓಕೆ, ಥ್ಯಾಂಕ್ ಯು. ಸಿದ್ದರಾಮಯ್ಯ 10 ಲಕ್ಷ ರೂಪಾಯಿಗಳನ್ನು ಶಾಲೆಗಳನ್ನು ತಾವು ದೇಣಿಗೆ ಕೊಟ್ಟಿದ್ದೀರಿ ಸರ್. ಶಾಲೆಗಳ